ಪುಟಾಣಿಗೆ ರಜೆ ಇದ್ರು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಅದೃಷ್ಟ ನಮ್ಗಿಲ್ವಲ್ಲ ಪಾರು. ಹೌದು ಯಜಮಾನ್ರೆ, ಆ ರತ್ನವೇಣಿಯವ್ರು ಯಾವಾಗಲೂ ನಮ್ಮ ಪುಟಾಣಿ ಹಿಂದೆ ಕಾವಲು ಕಾಯ್ತಾ ಇರ್ತಾರೆ. ಡೋಂಟ್ ವರಿ ಪಾರು, ನಾಳೆ ನೀವಿಬ್ರು ಪುಟಾಣಿ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಹೌದು ಇಲಿಯಾ. ಚಿಕ್ಕತ್ತೆ ಏನ್ ಹೇಳ್ತಾ ಇದ್ದೀರಾ? ಈ ದಾಮಿನಿ ನಿಜಾನೇ ಹೇಳ್ತಿದ್ದಾಳೆ ಕಣಮ್ಮ. ಹೌದು ಇಲಿಯಾ. ಹಾಗಾದ್ರೆ ಪುಟಾಣಿ ಜೊತೆ ರತ್ನಮಣಿಯವ್ರು ಇರಲ್ವಾ? ಖಂಡಿತ ಇರಲ್ಲ. ನಾಳೆ ಬೆಳಗ್ಗೆ ಸರಿಯಾಗಿ 10 ಗಂಟೆಗೆ ಆ ಅಮ್ಮ ದೂರದಲ್ಲಿರೋ ಯಾವುದೋ ಒಂದು ಪಾರ್ಕಿಗೆ ಟೈಮ್ ಸ್ಪೆಂಡ್ ಮಾಡಕ್ ಹೋಗ್ತಿದ್ದಾಳೆ. ಹೌದಾ? ಆಮೇಲೆ ಆ ಅಮ್ಮ ವಾಪಸ್ ಬರೋದೇನಿದ್ರು ಸಂಜೆನೆ. ಅಲ್ಲಿ ತನಕ ನೀವಿಬ್ರು ಪುಟಾಣಿ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಹೌದು ಇಲಿಯಾ. ಅಯ್ಯೋ ಗಣಿ, ಅದು ಇಲಿಯ ಅಲ್ಲ, ಬೇರೆ ಏನೋ ಪದ ಇದೆಯಲ್ಲ. ಅಯ್ಯೋ ಮೇಡಮ್, ನನಗೂ ಗೊತ್ತು. ಪದ ಚೇಂಜ್ ಆದ್ರೂ ಪಂಚಿಂಗ್ ಮಾತ್ರ ಸೇಮ್. ಹಾಗಿದ್ರೆ ಸರಿನಪ್ಪ. ಹೌದು ಚಿಕ್ಕತ್ತೆ, ರತ್ನವೇಣಿಯವ್ರು ಹೊರಗಡೆ ಹೋಗ್ತಿರೋ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ರತ್ನವೇಣಿ ಫೋನಲ್ಲಿ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ ಕಣಮ್ಮ. ನೀವಷ್ಟೇ ಅಲ್ಲ, ನಾನು ಕೇಳಿಸ್ಕೊಂಡೆ. ಒಂದ್ ವೇಳೆ ಪುಟ್ಟಿನ ಏನಾದ್ರು ಅವ್ರು ಕರ್ಕೊಂಡು ಹೋದ್ರೆ ಅಷ್ಟೊತ್ತು ನಮ್ಮ ಪುಟಾಣಿನ ಅವ್ರೊಬ್ರೇ ಸಂಭಾಳ್ಸಕ್ ಆಗುತ್ತಾ? ಹೌದು, ಅದಂತೂ ನಿಜ. ಅವ್ರ ಕೈಲಿ ಪುಟಾಣಿನ ನಿಭಾಯಿಸೋದಕ್ಕಾಗಲ್ಲ. ನಿಮ್ಮಿಬ್ರಿಗೂ ಖುಷಿ ಆಯ್ತಲ್ವಾ? ಖಂಡಿತ ಆಗಿರ್ತಾರೆ ಮೇಡಮ್, ಅಲ್ವಾ ಬಾವಾ? ಇಂಥ ಒಳ್ಳೆ ಸುದ್ದಿ ಕೊಟ್ಟಿದ್ದೀರಾ, ಖುಷಿಯಾಗದೆ ಇರುತ್ತಾ? ಮಧ್ಯರಾತ್ರಿ ಎದ್ದು ಯಾಕೆ ಹೀಗೆ ಓಡಾಡ್ತಾ ಇದೆಯಾ? ಏನಿಲ್ಲ ಯಜಮಾನ್ರೆ. ಈ ರೀತಿ ಓಡಾಡೋದು ನಂಗೆ ಒಂದ್ಸತಿ ಗಾಬರಿ ಆಗೋಯ್ತು. ಗಾಬರಿನಾ? ಗಾಬರಿ ಏನಕ್ಕೆ? ಮತ್ತಿನ್ನೇನು ಪಾರು, ಮಧ್ಯರಾತ್ರಿ ಹೀಗೆ ಎದ್ದು ಓಡಾಡ್ತಾ ಇದ್ರೆ ಗಾಬರಿ ಆಗದೆ ಇರುತ್ತಾ? ಯಾಕೆ ಹೀಗೆ ಓಡಾಡ್ತಾ ಇದೆಯಾ? ಯಜಮಾನ್ರೆ, ಸಂಜೆ ಚಿಕ್ಕತ್ತೆ ಹೇಳಿದ್ರಲ್ಲ, ರತ್ನವೇಣಿಯವರು ನಾಳೆ ಬೆಳಗ್ಗೆನೆ ಎಲ್ಲೋ ಹೋಗ್ತಾ ಇದ್ದಾರೆ, ಅವ್ರು ಬರೋದೇ ಸಂಜೆ ಆಗುತ್ತೆ ಅಂತ. ಆಗ ನಮ್ಮ ಪುಟಾಣಿ ಒಬ್ಬಳೇ ಮನೇಲಿರ್ತಾಳೆ. ಬೆಳಿಗ್ಗೆ ಯಾವಾಗ ಆಗುತ್ತೋ ನಾನೇ ತಿಂಡಿ ಮಾಡಿ ನನ್ನ ಕೈಯಾರೆ ನಮ್ಮ ಪುಟಾಣಿಗೆ ಯಾವಾಗ ತಿನ್ನಿಸ್ತೀನೋ ಅಂತ ಯೋಚನೆ ಮಾಡ್ತಿದ್ದೆ. ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಆ ಖುಷಿಗೆ ನನಗೆ ನಿದ್ದೆನೇ ಬರ್ತಾ ಇಲ್ಲ ಯಜಮಾನ್ರೆ. ಹಾಗಂತ ಬೆಳಿಗ್ಗೆವರೆಗೂ ಹೀಗೆ ಓಡಾಡ್ತಾ ಇರ್ತೀಯಾ? ತಲೆ ಕೆಟ್ಟಿದೆ ನಿಂಗೆ? ಮತ್ತೆ ನಾಳೆ ದಿನ ಇಡೀ ಪುಟಾಣಿ ನಿನ್ನ ಜೊತೆ ಇರ್ತಾಳೆ ಅಂತ ಅದೇ ಖುಷಿಲಿ ರಾತ್ರಿ ಇಡೀ ನಿದ್ದೆ ಮಾಡದೇ ಇದ್ರೆ ನಿನ್ನ ಹೆಲ್ತ್ ಏನಾಗಬೇಡ? ನನಗೇನು ಆಗಲ್ಲ ಯಜಮಾನ್ರೆ, ನೀವು ಹೋಗಿ ಆರಾಮಾಗಿ ಮಲ್ಕೊಳ್ಳಿ. ನಿನ್ನ ಬಿಟ್ಟು ನಾನು ಒಬ್ಬನೇ ಮಲ್ಗೋದಕ್ಕಾಗತ್ತಾ? ಅಷ್ಟಕ್ಕೂ ಅಷ್ಟೊಂದು ಎಕ್ಸೈಟ್ಮೆಂಟ್ ಹೇಗೆ? ನಮ್ಮ ಪುಟಾಣಿ ಜೊತೆ ಕಾಲ ಕಳೆದು ಎಷ್ಟು ದಿನಗಳಾಗಿದೆ ಯಜಮಾನ್ರೆ. ನಾಳೆ ಬೆಳಗ್ಗೆ ಯಾವಾಗ ಆಗುತ್ತೋ ನಮ್ಮ ಪುಟಾಣಿ ಜೊತೆ ಯಾವಾಗ ಕಾಲ ಕಳಿತೀನೋ ಅಂತ ಕಾಯ್ತಾ ಇದ್ದೀನಿ. ಬಾರೋ, ನಮ್ಮ ಪುಟಾಣಿ ಮೇಲೆ ಎಷ್ಟೊಂದು ಆಸೆ ಪ್ರೀತಿ ಇಟ್ಕೊಂಡು ಎಲ್ಲರ ಮುಂದೆ ಏನೂ ಆಗಿಲ್ಲ ಅನ್ನೋ ಥರ ಇರ್ತೀಯಲ್ಲ. ಏನು ರತ್ನವೇಣಿ, ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದೀರಾ ಇವತ್ತು? ಏನು ವಿಶೇಷ? ಅದಕ್ಕೆ ಅದು ಹೀಗೆ ಹೊರಡೆ ಸುಧಾರ್ಕೊಂಬರೋಣ ಅಂತ ಅನಿಸ್ತು, ಅದಕ್ಕೆ ರೆಡಿ ಆಗಿದ್ದೀನಿ. ಒಬ್ಬರೇ ಹೋಗ್ತಿದ್ದೀರಾ? ಇಲ್ಲ ಅದಕ್ಕೆ, ನನ್ನ ಜೊತೆಲಿ ಲಕ್ಷ್ಮೀ ಪುಟ್ಟನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಬ್ಬಳಿಗೆ ಹೋಗಕ್ಕೆ ಬೇಜಾರಾಗತ್ತಲ್ವಾ? ಅದು ಅಲ್ಲದೆ ಇವತ್ತು ನಮ್ಮ ಲಕ್ಷ್ಮೀ ಪುಟ್ಟಂಗೆ ಶಾಲೆಗೆ ರಜೆ ಬೇರೆ, ಅದಕ್ಕೆ ನನ್ನ ಜೊತೆಲಿ ಅವಳನ್ನು ಕರ್ಕೊಂಡು ಹೋಗೋಣ. ಬಂದ್ಬಿಡ್ತೀನಿ.
ಮನೆಗೆ ಬಂದು ಇಷ್ಟು ದಿನ ಆದಮೇಲೆ ಮೊಮ್ಮಗಳನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಉತ್ಸಾಹದಲ್ಲಿ ಹೊರಟಿದ್ದೀರಲ್ಲ, ನಾನು ಯಾಕೆ ಅಡ್ಡಪಡಿಸ್ಲಿ? ಹೋಗಿ ಬನ್ನಿ, ಆದರೆ ಹುಷಾರು. ಸರಿ ಅದಕ್ಕೆ ನಡಿ ಪುಟ್ಟ. ರತ್ನವೇಣಿ, ಓಕೆ. ಯಾವುದಕ್ಕೂ ಹನುಮಂತನ ಜೊತೆಲೇ ಕರ್ಕೊಂಡು ಹೋಗಿ, ಮಗುನ ನೋಡ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಹನುಮಂತು. ಸರಿ ಅಮ್ಮ, ಜೊತೆಲಿ ಹೋಗ್ತೀನಿ. ಅಯ್ಯೋ ಬೇಡ ಅದಕ್ಕೆ. ನಾನು ಈಗಾಗಲೇ ಡ್ರೈವರ್ ಪಾಂಡುಗೆ ಹೇಳಿದ್ದೀನಿ, ಪಾಪ ಹನುಮಂತ ಅವರು ದಿನ ಮಗುನ ಶಾಲೆಗೆ ಕರ್ಕೊಂಡು ಹೋಗೋದು ಬಿಡೋದು ಮಾಡ್ತಿರ್ತಾರಲ್ವಾ, ಅದಕ್ಕೆ ಇವತ್ತವರು ಮನೇಲೇ ಇರಲಿ. ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅದಕ್ಕೆ, ಆರಾಮಾಗಿರಿ. ಆಗಲಿ, ಜೋಪಾನವಾಗಿ ಹೋಗಿ ಬನ್ನಿ. ಲಕ್ಷ್ಮೀ ಪುಟ್ಟ ಹೊಡನ್ವಾ? ಎಲ್ಲಿ ಎಲ್ರಿಗೂ ಬಾಯ್ ಅಂದ್ಬಿಡು. ಬಾಯ್ ಅಜ್ಜಿ, ಬಾಯ್ ಪಾರು, ಬಾಯ್ ದಾಮಿನಿ ಅಜ್ಜಿ, ಬಾಯ್ ಅಂಬಾರಿ ತಾತ. ನಡಿ ಬಂಗಾರ ಹೋಗೋಣ. ಹೋಗ್ಬರ್ತೀವಿ ಅದಕ್ಕೆ. ಹುಷಾರು. ಹಾಂ ಬಾ. ಇವತ್ತು ನಮ್ಮ ಪುಟಾಣಿ ಶಾಲೆ ರಜಾ ಇರುತ್ತೆ, ಅವಳ ಜೊತೆ ಇಡೀ ದಿವಸ ಕಾಲ ಕಳಿಬೋದು ಅಂತ ಅನ್ಕೊಂಡಿದ್ವಿ. ಅಲ್ಲ, ಈ ರತ್ನವೇಣಿಯವ್ರು ಅವ್ರು ಹೊರಗೆ ಹೋಗ್ಬೇಕಾದ್ರೆ ನಮ್ಮ ಪುಟಾಣಿನ ಯಾಕೆ ಕರ್ಕೊಂಡು ಹೋದ್ರು? ಬಹುಶಃ ಜನನಿನೇ ರತ್ನವೇಣಿಯವ್ರಿಗೆ ಹೇಳಿರ್ಬೋದೇನೋ, ನೀವೆಲ್ಲಿರ್ತೀರೋ ಮಗುನ ಅಲ್ಲಿಗೆ ಕರ್ಕೊಂಡು ಹೋಗಿ ಅಂತ. ಇದ್ರೂ ಇರಬಹುದು. ಪಾಪ ಯಜಮಾನ್ರು ಇವತ್ತು ನಮ್ಮ ಪುಟಾಣಿ ಜೊತೆ ಕಾಲ ಕಳಿಬೇಕು ಅಂತ ಬೇಗ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಆಫೀಸ್ಗೆ ಬೆಳಿಗ್ಗೆನೆ ಹೋಗಿದ್ದಾರೆ. ಈಗ ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೋತಾರೋ ಏನೋ. ಏನು ಮಾಡೋದು? ಹೇಗಾದರೂ ಮಾಡಿ ಆ ರತ್ನವೇಣಿಗೆ ಅವಳ ಫೋನ್ ಕೌಂಟರ್ ಲವರ್ ಥರ ಫೋನ್ ಮಾಡಿ, ಇವತ್ತು ಸಿಗೋಕ್ಕಾಗಲ್ಲ ಇನ್ನೊಂದಿನ ಸಿಗೋಣ ಅಂತ ಹೇಳಬೇಕು. ಆಗ ಅವಳು ವಿಧಿ ಇಲ್ಲದೆ ಮನೆಗೆ ವಾಪಸ್ ಬಂದೇ ಬರ್ತಾಳೆ. ಅದೇ ಸರಿ. ಅಜ್ಜಿ, ಇವತ್ತಿಷ್ಟೊಂದು ಗ್ರ್ಯಾಂಡ್ ಆಗಿ ರೆಡಿ ಆಗಿದ್ದೀರಾ? ಯಾರನ್ನಾದ್ರೂ ನೋಡಕ್ ಹೋಗ್ತಿದ್ದೀರಾ? ಹಾಗೇನು ಇಲ್ಲ ಕಂದ, ಇವತ್ತು ನೀನ್ ಶಾಲೆಗೆ ರಜೆ ಅಲ್ವಾ, ಅದಕ್ಕೆ ನಿನ್ನ ಹಾಗೆ ಸುತ್ತಾಡಿಸ್ಕೊಂಡ್ ಬರೋಣ ಅಂತ ಪಾರ್ಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದಾ? ಸರಿ. ರತ್ನವೇಣಿಯವರು ನಮ್ಮ ಪುಟಾಣಿನ ಹೊರಗಡೆ ಕರ್ಕೊಂಡು ಹೋಗಿರೋ ವಿಚಾರನ ಮೊದಲು ಯಜಮಾನ್ರಿಗೆ ತಿಳಿಸ್ಬೇಕು. ಪಾರ್ವತಿ. ಅತ್ಯಮ್ಮ, ಏನಾದರೂ ಬೇಕಿತ್ತಾ? ಏನು ಬೇಡಮ್ಮ, ನಾನು ನೀನು ಜೊತೇಲಿ ಕೂತ್ಕೊಂಡು ಮಾತಾಡಿ ಅದೆಷ್ಟು ದಿನ ಆಗಿದೆ, ಅದಕ್ಕೆ ಇವತ್ತು ಒಂದು ಸ್ವಲ್ಪ ಮಾತಾಡೋಣ ಅಂದ್ಕೊಂಡೆ. ಬಾಮ್ಮ. ಅತ್ಯಮ್ಮ ಬಾ. ಕೂತ್ಕೋ. ನೀನು ಯಾರು ಪಾರ್ವತಿ? ಅತ್ಯಮ್ಮ, ನೀವು ಏನು ಕೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಗಲಿಲ್ಲ. ನೀನು ಅರಸನ ಕೋಟೆಯ ಹಿರಿ ಸೊಸೆ ತಾನೇ? ಹಾಂ ಹೌದು ಅತ್ಯಮ್ಮ. ಮತ್ತೆ ಯಾವತ್ತೂ ಆ ಸ್ಥಾನದಲ್ಲಿ ಇರಬೇಕಾದ ಥರ ನಡ್ಕೊಂಡೇ ಇಲ್ಲ. ನೀನು ಸಾಮಾನ್ಯ ಗೃಹಿಣಿ ಥರನೇ ಕೆಲಸ ಮಾಡ್ತಾ ಇದ್ದುಬಿಡ್ತೀಯ. ಮನೇಲಿ ಇಷ್ಟೊಂದು ಆಳು ಕಾಳು ಇದ್ರೂ ಅವ್ರಿಗೆ ಹೇಳಿ ಕೆಲಸ ಮಾಡಿಸ್ದೆ ನೀನೇ ಅವ್ರಿಗೂ ಅಡುಗೆ ಮಾಡಿ ಬಡಿಸ್ತೀಯ. ಇಷ್ಟು ದೊಡ್ಡ ಮನೆ ಸೊಸೆ ಆಗಿದ್ದೀನಿ, ಹಾಗಿರಬೇಕು ಹೀಗಿರಬೇಕು ಅಂತ ನಿನಗೆ ಯಾವತ್ತೂ ಅನಿಸಿಲ್ವಾ? ಅಪ್ಪ ಹಾಕೊಟ್ಟಿರೋ ಗೆರೆನ ನಾನು ಯಾವತ್ತೂ ದಾಟಲ್ಲ ಅತ್ಯಮ್ಮ. ನಾನು ಎಷ್ಟೇ ಮೇಲೆ ಬೆಳೆದಿರ್ಬೋದು, ಆದರೆ ಬಂದಿದ್ದ ದಾರಿನ ಯಾವತ್ತೂ ಮರಿಬಾರ್ದಲ್ವಾ?
ನಾನು ಈ ಮನೆಗೆ ಸೊಸೆ ಆಗೋಕ್ಕೂ ಮುಂಚೆ ಹೇಗಿದ್ದೆ ಅನ್ನೋದನ್ನ ನಾನು ಯಾವತ್ತೂ ಮರ್ತಿಲ್ಲ ಅತ್ಯಮ್ಮ. ಅಲ್ಲದೆ ಅದೇನೋ ದೊಡ್ಡಸ್ಕೆಯಿಂದ ಮೆರಿಬೇಕು ಅನ್ನೋ ಆಸೆನೂ ನನಗಿಲ್ಲ. ಇರೋಷ್ಟು ದಿನ ಎಲ್ಲರ ಜೊತೆ ಖುಷಿಯಿಂದ ಪ್ರೀತಿಯಿಂದ ಇರಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಸೇವೆ ಮಾಡ್ಕೊಂಡಿರ್ಬೇಕು ಅನ್ನೋದೇ ನನ್ನ ಆಸೆ ಅತ್ಯಮ್ಮ. ಇಂಥ ಆಲೋಚನೆಗಳು ನಿನ್ನೊಬ್ಬಳಿಗೆ ಮಾತ್ರ ಬರೋದಕ್ಕೆ ಸಾಧ್ಯ. ನನಗೆ ಹೆಣ್ಮಕ್ಳಿಲ್ಲ ಅನ್ನೋ ಕೊರತೆನ ನೀನು ಜನನಿ ಇಬ್ಬರೂ ಸೇರಿ ನೀಗಿಸಿದಿರಮ್ಮ. ಹೆಣ್ಮಕ್ಳ ಬಾಲ್ಯದ ಸವಿ ನೆನಪುಗಳನ್ನೆಲ್ಲ ಪುಟಾಣಿ ಸೇವೆ ಮಾಡೋದ್ರ ಮೂಲಕ ಈಗ ಮತ್ತೆ ನೆನಪಿಸ್ಕೊಳ್ಳೋ ಹಾಗಾಗ್ತಿದೆ. ಆ ಕೊರತೆನೂ ನೀಗಿ ಹೋಗಿದೆ. ಇವತ್ತೊಂದು ದಿವಸ ಆ ಪುಟಾಣಿ ಸೇವೆ ಮಾಡಿದ್ದಕ್ಕೇನೆ ಇಷ್ಟು ದಿವಸ ನಾನು ಏನು ಕಳ್ಕೊಂಡಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಿದೆ. ಹಾಗಿರೋವಾಗ ಯಾವಾಗಲೂ ಪುಟಾಣಿನ ರೆಡಿ ಮಾಡ್ತಾ ಇದ್ದ ನೀನು ಅದ್ರ ಸೇವೆ ಮಾಡೋ ನಿನಗೆ ಇನ್ನು ಹೇಗೆ ಆಗ್ತಿರ್ಬೇಡ ಅಂತ ಯೋಚನೆ ಮಾಡಿದಾಗ ನಿನ್ನ ಮನಸ್ಸು ನನಗೆ ಅರ್ಥ ಆಗುತ್ತಮ್ಮ. ಅದೇನೋ ಗೊತ್ತಿಲ್ಲ ಅತ್ಯಮ್ಮ, ನಾನು ನಮ್ಮ ಪುಟಾಣಿನ ತುಂಬ ಹಚ್ಕೊಂಡಿದ್ದೀನಿ. ಅವಳನ್ನ ಬಿಟ್ಟು ನನ್ನ ಕೈಯಲ್ಲಿ ಒಂದು ಕ್ಷಣನೂ ಇರೋದಕ್ಕಾಗಲ್ಲ. ಗೊತ್ತಮ್ಮ, ಜನನಿ ಮಗುನೇ ಇಷ್ಟು ಪ್ರೀತಿಯಿಂದ ನೋಡ್ಕೋತಿದೀಯ ಅಂದರೆ ನಿನಗೆ ನಿನ್ನ ಮಗು ಇದ್ದಿದ್ರೆ ಅದೆಷ್ಟು ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೊಳ್ತಾ ಇದೆಯೋ ನೀನು. ದೇವರು ಆ ವಿಷಯದಲ್ಲಿ ನಿನಗೆ ತುಂಬ ಅನ್ಯಾಯ ಮಾಡಿಬಿಟ್ಟ ಕಣಮ್ಮ. ಪುಟಾಣಿನೇ ನನ್ನ ಮಗು ಅಂತ ಹೇಗೆ ಹೇಳಲಿ ಅತ್ಯಮ್ಮ ನಿಮಗೆ? ಒಂದು ವೇಳೆ ಆ ಮಗು ನಂದೇ ಅಂತ ನಿಮಗೆ ಗೊತ್ತಾಗಿದ್ರೆ ಎಷ್ಟು ಸಂತೋಷ ಪಡ್ತಿದ್ರಿ. ಆದರೆ ಜನನಿಗೋಸ್ಕರ ಆ ಸತ್ಯ ಯಾವತ್ತೂ ನಿಮಗೆ ಗೊತ್ತಾಗಬಾರ್ದು. ನನ್ನಲ್ಲೇ ಉಳಿಬೇಕು. ತಗೊಳ್ಳಿ, 25 ಲಕ್ಷ ರೂಪಾಯಿ ಚೆಕ್ಕು. ನನ್ನ ಮಗಳ ಹೆಸರಲ್ಲಿ ನಿಮ್ಮ ಆಶ್ರಮಕ್ಕೆ ನಾನು ಈ ವರ್ಷ ಕೊಡ್ತಾ ಇರೋ ಡೊನೇಷನ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಇದನ್ನು ಪ್ರತಿ ವರ್ಷ ನಿಮ್ಮ ಮನೆಗೆ ಬಂದು ಇಸ್ಕೊಳ್ತಾ ಇದ್ದೆ. ಆದರೆ ಈ ಸಲ ನಮ್ಮ ಆಶ್ರಮಕ್ಕೆ ನೀವೇ ಬಂದು ಕೊಡ್ತಾ ಇದ್ದೀರಲ್ಲ. ಅದು ಆನ್ ದ ವೇ ಹೋಗ್ತಾ ಇದ್ದೆ, ಹಾಗೆ ಚೆಕ್ನು ಕೊಟ್ಟು ಆಶ್ರಮಕ್ಕೆ ಇನ್ನೇನಾದರೂ ಬೇಕಾ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಬೇರೆ ಏನಾದರೂ ಬೇಕಿದ್ರೆ ಅಗತ್ಯವಾಗಿ ಕೇಳಿ. ಸರಿ ಸರ್. ಸರಿ ಬಾ, ನಾನಿನ್ನು ಬರ್ತೀನಿ. ಸರ್, ಇಷ್ಟು ದೂರ ಬಂದು ಆಶ್ರಮದೊಳಗೆ ಬರದೆ ಹಾಗೆ ಹೋಗ್ತಾ ಇದ್ದೀರಲ್ಲ, ಬನ್ನಿ ಸರ್. ಸಾರಿ, ಬೇಜಾರು ಮಾಡ್ಕೊಂಬಿಡಿ. ನೆಕ್ಸ್ಟ್ ಟೈಮ್ ಬರುವಾಗ ನನ್ನ ಹೆಂಡ್ತಿನೂ ಕರ್ಕೊಂಡ್ಬರ್ತೀನಿ. ಅಬ್ಬಾ, ಕಷ್ಟ ಕಾಲದಲ್ಲಿ ಆದವನೇ ನೆಂಟ ಅನ್ನೋ ಹಾಗೆ ಈ ಸಿಮ್ ತಗೊಂಡಿದ್ದು ಒಳ್ಳೇದೇ ಆಯಿತು. ಆಗಾಗ ರತ್ನವೇಣಿನ ಬಿಸಿಯಾಗಿಡೋದಕ್ಕೆ ಒಳ್ಳೆ ಸಹಾಯ ಮಾಡ್ತಾ ಇದೆ. ಅದಕ್ಕೆ ಅವಳನ್ನು ಹೊರಗಡೆ ಕಳಿಸಿ ಪುಟಾಣಿ ಜೊತೆ ಆದಿ ಪಾರು ಆರಾಮ ಕಾಲ ಕಳಿಬೋದು ಅಂತ ಪ್ಲ್ಯಾನ್ ಮಾಡಿದ್ದೆ. ಈ ಜನನಿ ಹೇಳಿರೋದ್ರಿಂದ ಈ ಐನಾತಿ ರತ್ನವೇಣಿ ಪುಟಾಣಿನೂ ಹೊರಗಡೆ ಕರ್ಕೊಂಡು ಹೋಗಿದ್ದಾಳೆ. ಹಾಂ, ಅವಳ ಲವರ್ ಥರ ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡಿ ಚಿನ್ನ ರನ್ನ ಅಂತ ಪ್ರೀತಿಯಿಂದ ಮಾತಾಡಿ ಆದಷ್ಟು ಬೇಗ ಮನೆ ಕರೆಸ್ಕೊಳ್ತೀನಿ. ಅರೆ, ನಮ್ಮವರು ಫೋನ್ ಮಾಡ್ತಿದ್ದಾರೆ. ನಾನು ಬರ್ತಿದ್ದೀನೋ ಇಲ್ವೋ ಅಂತ ಪರೀಕ್ಷೆ ಮಾಡಕ್ಕೆ ಫೋನ್ ಮಾಡಿರ್ಬೋದು. ಹಲೋ ಅರೆ, ಯಾಕೆ ಫೋನ್ ಕಟ್ ಮಾಡಿಬಿಟ್ರು? ಬಹುಶಃ ಅವ್ರು ಈಗಾಗಲೇ ಆ ಜಾಗಕ್ಕೆ ಬಂದಿರ್ಬೋದು ಅಂತ ಕಾಣುತ್ತೆ. ಡ್ರೈವರಪ್ಪ, ಸ್ವಲ್ಪ ಗಾಡಿನ ಬೇಗ ಓಡಿಸು. ಸರಿ ಮೇಡಮ್. ಏನ್ರಿ ನನ್ ಗಂಡ ಮೋಹನ್?
ಏನೋ ಗೊತ್ತಿಲ್ಲ ದಮ್ಮ, ಇವತ್ತು ಆಫೀಸ್ಗೆ ಹೋಗಿ ನೋಡೇ ಇಲ್ಲ ಕಡೆ. ಅಯ್ಯೋ ಹೌದಾ? ಯಾಕ್ರಿ ನನ್ನ ಗಂಡ ಮೋಹನ್? ನೋಡು, ರಾತ್ರಿ ಕನಸಲ್ಲೂ ನೀನೇ ಬರ್ತೀಯ, ಬೆಳಿಗ್ಗೆ ಮನಸ್ಸಲ್ಲೂ ನೀನೇ ಇರ್ತೀಯ. ನಿಮ್ಮ ಮನ್ಸಲ್ಲಿ ನಾನು ಇರ್ಬೇಕಾದ್ರೆ ಬೇರೆ ಯಾರಿಗೆ ಬರೋದಕ್ಕೆ ಸಾಧ್ಯ? ಅದು ನಿಜಾನೇ, ಆದರೆ ಯಾವುದಾದ್ರೂ ಸಿನಿಮಾ ನೋಡಿದಾಗ ಆಯಾ ಹೀರೋಯಿನ್ಗಳು ಬರ್ತಾರೆ ಕನಸಲ್ಲೇ. ಯಾಕೆ ನಿನಗೂ ಕನಸಲ್ಲಿ ಹೀರೋಗಳು ಬರಲ್ವಾ? ಬರ್ತಾರೆ, ಹಂಗೆ ಬಂದು ಹಿಂಗೆ ಹೋಗ್ತಾರೆ, ಯಾರನ್ನೂ ಮನ್ಸೊಳಗಡೆ ಇಳಿಸ್ಕೊಳಲ್ಲ. ಸರಿ ತಮ್ಮ, ಬಾ ಕೂತ್ಕೋ. ಬೇಡ. ಬಾದಮ್ಮ ಕೂತ್ಕೋ. ಯಾಕೆ ತಮ್ಮ ಬೇಜಾರಾಗಿದೆಯಾ? ಎಲ್ಲಾದ್ರೂ ಹೊರಗಡೆ ಹೋಗೋಣವಾ? ಬೇಡ. ಹೋಗ್ಲಿ, ಯಾವುದಾದ್ರೂ ಸಿನಿಮಾಗೆ ಹೋಗೋಣವಾ? ಸಿನಿಮಾ ಗಿನ್ಮಾ ಏನು ಬೇಡ ಕಣ್ರಿ, ನಾವ್ ಇನ್ನೊಂದ್ಸಲ ಹೋಗೋಣ. ಮನೇಲೆ ಟಿವಿ ಇದೆಯಲ್ಲ, ನೋಡಿ ಹೋಗಿ. ಸರಿ ಬಿಡು, ನನ್ನ ಮೊಬೈಲ್ನಲ್ಲೇ ನೋಡ್ತೀನಿ. ಈ ಹೆಂಡತಿ ಮೂಡು ಯಾವಾಗ ಆನ್ ಇರುತ್ತೋ ಯಾವಾಗ ಆಫ್ ಇರುತ್ತೋ ಗೊತ್ತೇ ಆಗಲ್ಲ. ಜನನಿ ಥರನೇ ನಿನಗೂ ಒಂದು ಮಗು ಇದ್ದಿದ್ರೆ ನಿನ್ನ ಸಂತೋಷಕ್ಕೆ, ಈ ಮನೆ ಸಂತೋಷಕ್ಕೆ ಪಾರನೇ ಇರ್ತಿರ್ಲಿಲ್ಲ. ಆದ್ರೇನು ಮಾಡೋದು? ದೇವರು ಎಲ್ಲನೂ ಕೊಟ್ಟು ಏನೋ ಒಂದು ಕಿತ್ಕೊಂಡು ಒಂದು ಕೊರತೆ ಉಂಟು ಮಾಡ್ತಾನೆ ಅಂತ ಹೇಳ್ತಾರಲ್ಲ, ನಿನ್ನ ವಿಷಯದಲ್ಲೂ ಹಾಗೆ ಆಗಿದೆ. ಹೆಣ್ಣಿಗೆ ತಾಯ್ತನಕ್ಕಿಂತ ಬೇರೆ ಸುಖ ಇಲ್ಲ ಅಂತ ಹೇಳ್ತಾರೆ. ಆದರೆ ಆ ಸುಖನ ಆ ದೇವರು ನಿನಗಿಲ್ಲದ ಹಾಗೆ ಮಾಡಿಬಿಟ್ನಲ್ಲ, ಅದನ್ನು ನೆನೆಸ್ಕೊಂಡ್ರೆ ನನಗೆ ಕರಳು ಹೆಂಡದಾಗುತ್ತೆ. ನಿಮ್ಮ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ ಅತ್ಯಮ್ಮ. ಆದರೆ ನಮ್ಮ ಪುಟಾಣಿನೇ ನನ್ನ ಮಗು ಅಂದ್ಕೊಂಡು ಕಾಲ ಕಳೀತಾ ಇದ್ದೀನಿ. ಆ ದೇವರು ಏನೇ ಕೊರತೆ ಕೊಟ್ಟಿದ್ರು ಅದ್ರ ಹಿಂದೆನೇ ಒಂದು ಚಿಕ್ಕದಾದ ಸಂತೋಷ ಇಟ್ಟಿರ್ತಾನಂತೆ. ಆ ಸಂತೋಷನ ನಾನು ನಮ್ಮ ಪುಟಾಣಿಯಿಂದ ಅನುಭವಿಸ್ತಾ ಇದ್ದೀನಿ. ನಿನ್ನ ತಾಳ್ಮೆಗೆ ಮೆಚ್ಚಲೇಬೇಕಮ್ಮ. ಬೇರೆ ಯಾರೇ ನಿನ್ನ ಸ್ಥಾನದಲ್ಲಿ ಇದ್ದಿದ್ರು ಈ ಪರಿಸ್ಥಿತಿನ ಇಷ್ಟೊಂದು ಧೈರ್ಯವಾಗಿ ನಿಭಾಯಿಸ್ತಿರ್ಲಿಲ್ಲ. ಪುಟಾಣಿಗೆ ಇವತ್ತು ಶಾಲೆಗೆ ರಜಾ ಇದೆ, ದಿನಪೂರ್ತಿ ಅದ್ರ ಜೊತೆ ಆಟ ಆಡ್ತಾ ಕಳೆದು ಬಿಡ್ಬೋದು ಅಂತ ಅನ್ಕೊಂಡಿದ್ದೇನೋ. ಹೌದು ಅತ್ಯಮ್ಮ, ಆದರೆ ರತ್ನವೇಣಿ ಜೊತೆ ಮಗುನ ಹೊರಗಡೆ ಕಳಿಸ್ದೆ ಅಂತ ಬೇಜಾರಾಯ್ತೇನಮ್ಮ. ಪಾಪ ರತ್ನವೇಣಿಗಾದರೂ ಇನ್ಯಾರಿದ್ದಾರೆ ಹೇಳು? ತನ್ನ ಮೊಮ್ಮಗು ಅದ್ರ ಜೊತೆ ಆಟ ಆಡಬೇಕು, ಅದನ್ನು ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ ಅಲ್ವಾ? ಅದಕ್ಕೆ ಅವ್ರು ಕೇಳಿದಾಗ ಇಲ್ಲ ಅಂತ ಹೇಳ್ದೆ ಕಳಿಸ್ಕೊಟ್ಟೆ. ತಪ್ಪು ತಿಳ್ಕೊಬೇಡಮ್ಮ. ಅಯ್ಯೋ ಅತ್ಯಮ್ಮ, ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳೋದುಂಟಾ? ಖಂಡಿತ ನನ್ನ ಹತ್ರ ಯಾವತ್ತೂ ತಿಳ್ಕೊಳ್ಳೋದಿಲ್ಲ ಅತ್ಯಮ್ಮ. ಪಾರ್ವತಿ, ನಿನ್ನ ಜನನಿ ಮಧ್ಯೆ ಏನೇ ಮನಸ್ತಾಪ ಇರಲಿ ಅದನ್ನು ಮುಚ್ಚು ಮರೆ ಮಾಡದೆ ನನ್ನ ಹತ್ರ ಹೇಳ್ಕೊಬೇಕಮ್ಮ. ನಿನಗೆ ನೆನಪಿದೆಯಾ, ನಾವಿಬ್ಬರು ಅದು ಎಷ್ಟೋ ವಿಘ್ನಗಳನ್ನು ದಾಟಿ ಈ ಪರಿಸ್ಥಿತಿವರೆಗೂ ಬಂದಿದ್ದೀವಿ. ನನಗೆ ಒಂದೊಂದ್ಸಲ ನೆನ್ಪು ಮಾಡಿಕೊಂಡ್ರೆ ಇದು ಆ ಪಾರ್ವತಿನೇನಾ ಅನಿಸುತ್ತೆ. ಮೊದಲನೇ ಸಲ ನಾನು ನಿನ್ನನ್ನು ನೋಡಿದಾಗ ನಿನ್ನ ಕಪಾಳಕ್ಕೆ ಪಟೀರಂತ ಹೊಡೆದಿದ್ದೆ. ಅದನ್ನ ನೆನಪಿಸ್ಕೊಂಡ್ರೆ ಈಗಲೂ ನನಗೆ ಬೇಜಾರಾಗುತ್ತೆ. ನಿನಗೆ ಬೈದಿದ್ದೀನಿ, ಮನೆಯಿಂದ ಆಚೆ ಹಾಕಿದ್ದೀನಿ, ನಿನ್ನ ಮೇಲೆ ಅನುಮಾನ ಪಟ್ಟಿದ್ದೀನಿ. ಇಷ್ಟೆಲ್ಲ ಮಾಡಿದ್ರು ಅದೇನೋ ನನ್ನ ನಿನ್ನ ಮಧ್ಯೆ ಅಳಿಸಲಾರದ ಒಂದು ಬಾಂಧವ್ಯ. ಆದರೆ ಆ ಬಾಂಧವ್ಯನ ಇಲ್ಲಿವರೆಗೂ ಗಟ್ಟಿಯಾಗಿ ಕಾಪಾಡ್ಕೊಂಡು ಬಂದಿರೋದು ಮಾತ್ರ ನೀನೇ. ನಿನ್ನ ತಾಳ್ಮೆ, ನಿನ್ನ ಪ್ರೀತಿ ವಾತ್ಸಲ್ಯ ತುಂಬಿರೋ ಮನಸ್ಸು, ಈ ಮನೆಯ ಆಗು ಹೋಗುಗಳನ್ನು, ಎಲ್ಲರ ಮನಸ್ಸುಗಳನ್ನು ಅದೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ ತಾಯಿ ನೀನು. ಎಷ್ಟೋ ಸರ್ತಿ ನಿನ್ನ ನಡೆ ನುಡಿ ನೋಡಿದಾಗ ನಾನು ಕೂಡ ನಿನ್ನ ವಯಸ್ಸಿನಲ್ಲಿ ಬಹುಶಃ ಈ ಥರ ನಡ್ಕೊಂಡಿರಲಿಲ್ಲ ಅಂತ ನಿನ್ನಿಂದ ಕೆಲವು ಪಾಠಗಳನ್ನು ನಾನು ಕಲ್ತಿದ್ದೀನಿ. ಅದು ನಿನಗೂ ಗೊತ್ತಿಲ್ಲ, ನಾನು ಹೇಳ್ಕೊಂಡಿಲ್ಲ ಅಷ್ಟೇ.
ಸತ್ಯಮ್ಮ ಕಣಮ್ಮ.